ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 4ನೇ ತರಗತಿಯ ಅಧ್ಯಾಯ 6 ಭಾಗಾಕಾರ ಅಭ್ಯಾಸ 6.1 ಹಾಗೂ 6.2 ಇವತ್ತು ನಾವು ಈ ವಿಡಿಯೋನಲ್ಲಿ ಬಿಡಿಸೋಣ. ಅಭ್ಯಾಸ 6.1 ಪ್ರಶ್ನೆ 1, ಇವುಗಳನ್ನು ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ಭಾಗಿಸು. ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ. 20/4. ಇಲ್ಲಿ ನಾವು 4ರಿಂದ 20ಕ್ಕೆ ಭಾಗಿಸಬೇಕು. 4 5 20. ಇಲ್ಲಿ ನಾವು 5 ಅಂತ ಬರೆಯೋಣ. ಇಲ್ಲಿ ನಾವೇನು ಮಾಡಬೇಕು, ಈ 20ಅನ್ನು 5 ಸಲ ನಾವು ಕಳೆಯಬೇಕು. 20ರಲ್ಲಿ -4 ಅಂದರೆ 20ರಲ್ಲಿ 4 ಕಳೆದರೆ 16, 16ರಲ್ಲಿ -4, 16ರಲ್ಲಿ 4 ಕಳೆದರೆ 12, 12ರಲ್ಲಿ 4 ಕಳೆದರೆ 8, 8ರಲ್ಲಿ 4 ಕಳೆದರೆ 4, 4ರಲ್ಲಿ 4 ಕಳೆದರೆ 0, 1 2 3 4 5. ಇಲ್ಲಿ ನಾವು ಈ 4ರಿಂದ 20ಕ್ಕೆ ಭಾಗಿಸಿದ್ವಿ. 4 5 20. ಹೀಗೆ ನಾವು ನೆಕ್ಸ್ಟ್ ಲೆಕ್ಕಗಳನ್ನು ಮಾಡೋಣ. ಇಲ್ಲಿ ನೆಕ್ಸ್ಟ್ ಲೆಕ್ಕ 18/3. ಇಲ್ಲಿ ನಾವು ಈ 3ರಿಂದ 18ಕ್ಕೆ ಭಾಗಿಸಿದಾಗ 3ರ ಮಗ್ಗೆಯಲ್ಲಿ ಇಲ್ಲಿ ನಮಗೆ 18 ಬೇಕು. ಅಂದರೆ 3 ಎಷ್ಟಲೇ 18, 3 6 18. ಈ 6ಅನ್ನು ನಾವು ಈ ಬಾಕ್ಸ್ನಲ್ಲಿ ಬರೆದುಕೊಳ್ಳೋಣ. ಈಗ ನಾವು ಈ 18ಅನ್ನು 3ರಿಂದ 6 ಸಲ ನಾವು ಇಲ್ಲಿ ಕಳೆಯಬೇಕು. 18ರಲ್ಲಿ 3ಅನ್ನು 6 ಸಲ ಕಳೆಯಬೇಕು. 18ರಲ್ಲಿ ನಾವು 3 ಕಳೆದರೆ 15. ಈ 15ಅನ್ನು ಇಲ್ಲಿ ಬರೆದುಕೊಳ್ಳೋಣ. 15ರಲ್ಲಿ 3 ಕಳೆದರೆ 12. ನೆಕ್ಸ್ಟ್ ಈ 12ಅನ್ನು ಇಲ್ಲಿ ಇಟ್ಕೊಳ್ಳೋಣ. ಈ 12ರಲ್ಲಿ 3 ಕಳೆದರೆ 9. 9 ಇಲ್ಲಿ ಬರೆದುಕೊಳ್ಳೋಣ. 9ರಲ್ಲಿ 3 ಕಳೆದರೆ 6. ಈ 6ಅನ್ನು ಇಲ್ಲಿ ಬರೆದುಕೊಳ್ಳೋಣ. 6ರಲ್ಲಿ 3 ಕಳೆದರೆ 3. ಈ 3ಅನ್ನು ಇಲ್ಲಿ ಬರೆದುಕೊಳ್ಳೋಣ. 3ರಲ್ಲಿ 3 ಕಳೆದರೆ 0. ಇಲ್ಲಿ ನಾವು 18ಅನ್ನು 6 ಸಲ ಕಳೆದಿದ್ದೇವೆ. 1 2 3 4 5 6. 6ಅನ್ನು ನಾವು ಇಲ್ಲಿ ಈ ಬಾಕ್ಸ್ನಲ್ಲಿ ಬರೆಯೋಣ. ನೆಕ್ಸ್ಟ್ 25/5. ಇಲ್ಲಿ ನಾವು ಈ 5ರಿಂದ 25ಕ್ಕೆ ಭಾಗಿಸಿದಾಗ 5 5 25 ಇದು ಭಾಗ ಹೋಗುತ್ತೆ. ಹಾಗಾಗಿ ಈ ಬಾಕ್ಸ್ನಲ್ಲಿ ನಾವು 5 ಅಂತ ಬರೆಯೋಣ. ಇಲ್ಲಿ ನಾವು ಈ 25ಅನ್ನು 5 ಬಾರಿ ಕಳೆಯಬೇಕು. 25ರಲ್ಲಿ 5 ಕಳೆದರೆ 20. ಈ 20ಅನ್ನು ಇಲ್ಲಿ ಬರೆದುಕೊಳ್ಳೋಣ. 20ರಲ್ಲಿ 5 ಕಳೆದರೆ 15. 15 ಇಲ್ಲಿ ಬರೆದುಕೊಳ್ಳೋಣ. 15ರಲ್ಲಿ 5 ಕಳೆದರೆ 10. 10 ಇಲ್ಲಿ ಬರೆದುಕೊಳ್ಳೋಣ. 10ರಲ್ಲಿ 5 ಕಳೆದರೆ 5. 5 ಇಲ್ಲಿ ಬರೆದುಕೊಳ್ಳೋಣ. 5ರಲ್ಲಿ 5 ಕಳೆದರೆ 0. ಇಲ್ಲಿ ನಾವು 25ಅನ್ನು 5 ಬಾರಿ ಕಳೆದಿದ್ದೇವೆ. 1 2 3 4 5. ಈ 5ಅನ್ನು ನಾವು ಇಲ್ಲಿ ಈ ಬಾಕ್ಸ್ನಲ್ಲಿ ಬರೆದುಕೊಳ್ಳೋಣ. ನೆಕ್ಸ್ಟ್ 40/10. ಇಲ್ಲಿ ನಾವು ಈ 10ರಿಂದ 40ಕ್ಕೆ ಭಾಗಿಸಿದಾಗ ಇದು 10 4 40 ಭಾಗ ಹೋಗುತ್ತೆ. ಇಲ್ಲಿ ನಾವು 4 ಅಂತ ಬರೆಯೋಣ. ಇಲ್ಲಿ ನಾವು ಈ 40ಅನ್ನು 4 ಸಲ ಕಳೆಯಬೇಕು. 40ರಲ್ಲಿ 10 ಕಳೆದರೆ 30. ಈ 30ಅನ್ನು ಈ ಬಾಕ್ಸ್ನಲ್ಲಿ ಬರೆದುಕೊಳ್ಳೋಣ. 30ರಲ್ಲಿ 10 ಕಳೆದರೆ 20. 20ರಲ್ಲಿ 10 ಕಳೆದರೆ 10. 10ರಲ್ಲಿ 10 ಕಳೆದರೆ 0. ಇಲ್ಲಿ ನಾವು 40ಅನ್ನು 4 ಬಾರಿ ಕಳೆದಿದ್ದೇವೆ. 1 2 3 4. ಇಲ್ಲಿ ನಾವು 4 ಅಂತ ಬರೆಯೋಣ. ನೆಕ್ಸ್ಟ್ 35/7. ಇಲ್ಲಿ ನಾವು ಈ 35ಅನ್ನು 7ರಿಂದ ಭಾಗಿಸಿದಾಗ ಇದು 7 5 35 ಭಾಗ ಹೋಗುತ್ತೆ. ಇಲ್ಲಿ ನಾವು 5 ಅಂತ ಬರೆಯೋಣ. ಇಲ್ಲಿ ನಾವು 35ಅನ್ನು ಈ 7ಅನ್ನು 5 ಸಲ ನಾವು ಕಳೆಯಬೇಕು. 35ರಲ್ಲಿ 7 ಕಳೆದರೆ 28. 28ರಲ್ಲಿ 7 ಕಳೆದರೆ 21. 21ರಲ್ಲಿ 7 ಕಳೆದರೆ 14. 14ಅನ್ನು ಇಲ್ಲಿ ಬರೆದುಕೊಳ್ಳೋಣ. 14ರಲ್ಲಿ 7 ಕಳೆದರೆ 7. 7ರಲ್ಲಿ 7 ಕಳೆದರೆ 0. ಇಲ್ಲಿ ನಾವು 1 2 3 4 5. ಇಲ್ಲಿ 5 ಅಂತ ಬರೆಯೋಣ. ಅಭ್ಯಾಸ 6.2. ಪ್ರಶ್ನೆ 1, ಖಾಲಿ ಜಾಗವನ್ನು ಸೂಕ್ತ ಉತ್ತರಗಳಿಂದ ತುಂಬು. 42/6. ಇಲ್ಲಿ ನಾವು 6ರಿಂದ 42ಅನ್ನು ಭಾಗಿಸಬೇಕು. ಇಲ್ಲಿ ಈ 42 6ರಿಂದ ನಾವು ಭಾಗಿಸಿದಾಗ 6 7 42 ಭಾಗ ಹೋಗುತ್ತೆ. ಹಾಗಾಗಿ ನಾವು ಇಲ್ಲಿ ಉತ್ತರ 7 ಅಂತ ಬರೆಯೋಣ. ನೆಕ್ಸ್ಟ್ 24/8 3. ಇದರಲ್ಲಿ ಭಾಜ್ಯ ಸಂಖ್ಯೆಯನ್ನು ಕೇಳಿದ್ದಾರೆ.
ಇಲ್ಲಿ ಭಾಜ್ಯ ಸಂಖ್ಯೆ 24. 45 ಭಾಗಲೇ 9 = 5 ಇದರಲ್ಲಿ 9 ಡ್ಯಾಶನ್ನು ಸೂಚಿಸುತ್ತದೆ, ಭಾಜಕವನ್ನು ಸೂಚಿಸುತ್ತದೆ. ನೆಕ್ಸ್ಟ್ 72 ಭಾಗಲೇ 8 ಇದರಲ್ಲಿ ಭಾಗಲಬ್ಧ ಮತ್ತು ಶೇಷ. ಇಲ್ಲಿ ನಾವು 8ರಿಂದ 72 ಭಾಗಿಸಿದಾಗ 8ರ ಮಗ್ಗಿಯಲ್ಲಿ 72 ಇದೆ. 8 ಎಷ್ಟಲೇ 72, 8 9ಲೇ 72. ಇಲ್ಲಿ ನಮ್ಮ ಭಾಗಲಬ್ಧ 9 ಹಾಗೂ ಶೇಷ 0. ಪ್ರಶ್ನೆ 2 ಭಾಗಿಸು. ಇಲ್ಲಿ ನಾವು 88ನ್ನು 2ರಿಂದ ಭಾಗಿಸಬೇಕು. 2ರ ಮಗ್ಗಿಯಲ್ಲಿ 8 ಇದೆ. 2 ಎಷ್ಟಲೇ 8, 2 4ಲೇ 8. 8ರಲ್ಲಿ 8 ಕಳೆದರೆ 0. ನೆಕ್ಸ್ಟ್ ನಾವು ಈ 8ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು ಕೂಡ 2 4ಲೇ 8 ಭಾಗ ಹೋಗುತ್ತೆ. 8ರಲ್ಲಿ 8 ಕಳೆದರೆ 0. ನೆಕ್ಸ್ಟ್ ಇಲ್ಲಿ 91ನ್ನು ನಾವು 7ರಿಂದ ಭಾಗಿಸೋಣ. 7ರ ಮಗ್ಗಿಯಲ್ಲಿ 9 ಇಲ್ಲ. ನಾವೇನು ಮಾಡಬೇಕು, ಇದಕ್ಕಿಂತ ಚಿಕ್ಕ ಅಂಕಿಯನ್ನು ನೋಡಬೇಕು. ಅಂದರೆ ಎಷ್ಟು ಬರುತ್ತೆ, 7 1 7 ಬರುತ್ತೆ. 7 1 7. 9ರಲ್ಲಿ 7 ಕಳೆದರೆ 2. ಈಗ ನಾವು ಈ 1ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 21 ಆಗುತ್ತೆ. 7ರ ಮಗ್ಗಿಯಲ್ಲಿ 21 ಬರುತ್ತೆ. 7 3 21. 21ರಲ್ಲಿ 21 ಕಳೆದರೆ 0. ನೆಕ್ಸ್ಟ್ 850. 50ನ್ನು ನಾವು 5ರಿಂದ ಭಾಗಿಸಬೇಕು. 5ರ ಮಗ್ಗಿಯಲ್ಲಿ 8 ಇಲ್ಲ, ಹಾಗಾಗಿ ನಾವು 5 1 5ನ್ನು ತೆಗೆದುಕೊಳ್ಳೋಣ. 8ರಲ್ಲಿ ನಾವು 5 ಕಳೆದರೆ 3. ನಂತರ ನಾವು ಈ 5ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 35 ಆಗುತ್ತೆ. 5ರ ಮಗ್ಗಿಯಲ್ಲಿ 35 ಬರುತ್ತೆ. 5 7 35. 35ರಲ್ಲಿ 35 ಕಳೆದರೆ 0. ನಂತರ ನಾವು ಈ 0ಯನ್ನು ಕೆಳಗಡೆ ಇಳಿಸ್ಕೋಬೇಕು. ಇಲ್ಲಿ ನಾವು 5 0 0 ಅಂತ ಇದನ್ನು ಭಾಗಿಸಬೇಕು. ನೆಕ್ಸ್ಟ್ 792ನ್ನು ನಾವು 6ರಿಂದ ಭಾಗಿಸೋಣ. 6ರ ಮಗ್ಗಿಯಲ್ಲಿ 7 ಇಲ್ಲ, ಆದರೆ 6 1 6 ಇದೆ. 6 1 6ನ್ನು ನಾವು ತೆಗೆದುಕೊಳ್ಳೋಣ. 7ರಲ್ಲಿ 6 ಕಳೆದರೆ 1. ಈ 9ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 19 ಆಗುತ್ತೆ. 6ರ ಮಗ್ಗಿಯಲ್ಲಿ 19 ಇಲ್ಲ. ಈ 19ಕ್ಕಿಂತ ನಾವು ಚಿಕ್ಕ ಸಂಖ್ಯೆಯನ್ನು ನೋಡಿದರೆ 6 3 18 ಬರುತ್ತೆ. 9ರಲ್ಲಿ 8 ಕಳೆದರೆ 1, 1ರಲ್ಲಿ 1 ಕಳೆದರೆ 0. ನೆಕ್ಸ್ಟ್ ನಾವು ಈ 2ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 12 ಆಗುತ್ತೆ. 6ರ ಮಗ್ಗಿಯಲ್ಲಿ 12 ಇದೆ. 6 2 12. 12ರಲ್ಲಿ 12 ಕಳೆದರೆ 0. ನೆಕ್ಸ್ಟ್ 8464ನ್ನು ನಾವು 4ರಿಂದ ಭಾಗಿಸಬೇಕು. 4ರ ಮಗ್ಗಿಯಲ್ಲಿ 8 ಬರುತ್ತೆ. 4 ಎಷ್ಟಲೇ 8, 4 2 8. 8ರಲ್ಲಿ 8 ಕಳೆದರೆ 0. ನೆಕ್ಸ್ಟ್ ನಾವು ಈ 4ನ್ನು ಕೆಳಗಡೆ ಇಳಿಸ್ಕೋಣ. ಇದು 4 1 4 ಭಾಗ ಹೋಗುತ್ತೆ. 4ರಲ್ಲಿ 4 ಕಳೆದರೆ 0. ನೆಕ್ಸ್ಟ್ ನಾವು ಈ 6ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 4ರ ಮಗ್ಗಿಯಲ್ಲಿ 6 ಬರಲ್ಲ, ಹಾಗಾಗಿ ನಾವು 4 1 4 ತೆಗೆದುಕೊಳ್ಳೋಣ. 6ರಲ್ಲಿ 4 ಕಳೆದರೆ 2. ನೆಕ್ಸ್ಟ್ ನಾವು ಈ 4ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 24 ಆಗುತ್ತೆ. ಇಲ್ಲಿ ನಾವು 4ರ ಮಗ್ಗಿಯಲ್ಲಿ 24 ಬರುತ್ತೆ. 4 ಎಷ್ಟಲೇ 24, 4 6 24. 24ರಲ್ಲಿ 24 ಕಳೆದರೆ 0. ನೆಕ್ಸ್ಟ್ 9567ನ್ನು ನಾವು 9ರಿಂದ ಭಾಗಿಸೋಣ. ಇಲ್ಲಿ ನಾವು ಈ 9ನ್ನು 9 1 9 ಭಾಗಿಸೋಣ. 9ರಲ್ಲಿ 9 ಕಳೆದರೆ 0. ನೆಕ್ಸ್ಟ್ ನಾವು ಈ 5ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇಲ್ಲಿ ನಾವು ಏನು ಮಾಡೋಣ, 9ಕ್ಕಿಂತ ಚಿಕ್ಕ ಇರುವುದರಿಂದ ಇದು ಅಂಕಿ, ಇದು ಭಾಗ ಹೋಗುವುದಿಲ್ಲ, ಹಾಗಾಗಿ 9 0 0 ಅಂತ ತೆಗೆದುಕೊಳ್ಳೋಣ. 5ರಲ್ಲಿ 0 ಕಳೆದರೆ 5. ಈ 6ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 56 ಆಗುತ್ತೆ. 9ರ ಮಗ್ಗಿಯಲ್ಲಿ 56 ಬರಲ್ಲ, ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 9 6 54 ಬರುತ್ತೆ. 9 6 54. 6ರಲ್ಲಿ 4 ಕಳೆದರೆ 2. 5ರಲ್ಲಿ 5 ಕಳೆದರೆ 0. ನೆಕ್ಸ್ಟ್ ನಾವು ಈ 7ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 9 3 27 ಭಾಗ ಹೋಗುತ್ತೆ. 27ರಲ್ಲಿ 27 ಕಳೆದರೆ 0. ಪ್ರಶ್ನೆ 3 ಮುಂದಿನ ಸಮಸ್ಯೆಗಳನ್ನು ಬಿಡಿಸು. ಇದರಲ್ಲಿ 1ನೇ ಪ್ರಶ್ನೆ, 4 ವಿದ್ಯಾರ್ಥಿಗಳು ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾದರೆ 64 ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಎಷ್ಟು ಬೆಂಚುಗಳು ಬೇಕು? ಇಲ್ಲಿ ನಾವು ಉತ್ತರವನ್ನು ಬರೆಯೋಣ. ವಿದ್ಯಾರ್ಥಿಗಳ ಸಂಖ್ಯೆ = 64. ಇಲ್ಲಿ ನಾವು ಏನು ಮಾಡೋಣ, ಈ 64ನ್ನು
4ರಿಂದ ಭಾಗಿಸೋಣ. 4ರ ಮಗ್ಗಿಯಲ್ಲಿ 6 ಬರಲ್ಲ. ಈ 6ಕ್ಕಿಂತ ಚಿಕ್ಕ ಅಂಕಿಯನ್ನು ನೋಡಿದರೆ ನಾವು 4 1 4 ಬರುತ್ತೆ. 4 1 4. 6ರಲ್ಲಿ 4 ಕಳೆದರೆ 2. ಈ 4ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 4ರ ಮಗ್ಗಿಯಲ್ಲಿ 24 ಬರುತ್ತೆ. 4 ಎಷ್ಟಲೆ 24, 4 6 24. 24ರಲ್ಲಿ 24 ಕಳೆದರೆ 0. ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆ 16. ಇಲ್ಲಿ ನಾವು ಉತ್ತರ 16 ಅಂತ ಬರೆಯೋಣ. ಪ್ರಶ್ನೆ 3. 255 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೊರಟಿರುತ್ತಾರೆ. ಅವರು 5 ಬಸ್ಗಳಲ್ಲಿ ಪ್ರಯಾಣಿಸಿದರೆ ಪ್ರತಿ ಬಸ್ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಒಟ್ಟು ವಿದ್ಯಾರ್ಥಿಗಳು ಎಷ್ಟು? 255. ಬಸ್ಸುಗಳ ಸಂಖ್ಯೆ ಎಷ್ಟು? 5. ಇಲ್ಲಿ ನಾವು ಈ 255ಅನ್ನು 5ರಿಂದ ಭಾಗಿಸೋಣ. ಇಲ್ಲಿ ನಾವು ಈ 25ಅನ್ನು ಮೊದಲು ಭಾಗಿಸೋಣ. 5ರ ಮಗ್ಗಿಯಲ್ಲಿ 25 ಬರುತ್ತೆ. 5 ಎಷ್ಟಲೆ 25, 5 5 25. 25ರಲ್ಲಿ 25 ಕಳೆದರೆ 0. ನಂತರ ನಾವು ಈ 5ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದನ್ನು ನಾವು 5 1 5 ಅಂತ ಭಾಗಿಸೋಣ. 5ರಲ್ಲಿ 5 ಕಳೆದರೆ 0. ಪ್ರತಿ ಬಸ್ಸಿನಲ್ಲಿರುವ ವಿದ್ಯಾರ್ಥಿಗಳು 51. ಉತ್ತರ 51. ನೆಕ್ಸ್ಟ್, ಒಂದು ರೈಲು ಗಾಡಿಯು 6 ಗಂಟೆಯಲ್ಲಿ 672 ಕಿಲೋಮೀಟರ್ ಕ್ರಮಿಸುತ್ತದೆ. ಅದು 1 ಗಂಟೆಯಲ್ಲಿ ಕ್ರಮಿಸಿದ ಸರಾಸರಿ ದೂರ ಎಷ್ಟು? ಇಲ್ಲಿ ನಾವು ಉತ್ತರವನ್ನು ಬರೆಯೋಣ. ರೈಲು ಗಾಡಿಯು ಕ್ರಮಿಸಿದ ಒಟ್ಟು ದೂರ ಎಷ್ಟು? 672 ಕಿಲೋಮೀಟರ್. ತೆಗೆದುಕೊಂಡ ಅವಧಿ ಎಷ್ಟು? 6 ಗಂಟೆಗಳು. ಇಲ್ಲಿ ನಾವು ಈ 672ಅನ್ನು 6ರಿಂದ ಭಾಗಿಸೋಣ. ಇಲ್ಲಿ ನಾವು ಮೊದಲು ಈ 6ಅನ್ನು ಭಾಗಿಸೋಣ. 6 1 6. 6ರಲ್ಲಿ 6 ಕಳೆದರೆ 0. ನೆಕ್ಸ್ಟ್ ನಾವು ಈ 7ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 6ರ ಮಗ್ಗಿಯಲ್ಲಿ 7 ಬರಲ್ಲ, ಹಾಗಾಗಿ ಇದನ್ನು ಕೂಡ ನಾವು 6 1 6 ಭಾಗಿಸೋಣ. 7ರಲ್ಲಿ 6 ಕಳೆದರೆ 1. ನಂತರ ನಾವು ಈ 2ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 6ರ ಮಗ್ಗಿಯಲ್ಲಿ 12 ಬರುತ್ತೆ. 6 ಎಷ್ಟಲೆ 12, 6 2 12. 12ರಲ್ಲಿ 12 ಕಳೆದರೆ 0. 1 ಗಂಟೆಯಲ್ಲಿ ಕ್ರಮಿಸಿದ ದೂರ 112 ಕಿಲೋಮೀಟರ್. ನೆಕ್ಸ್ಟ್ 5ನೆಯ ಪ್ರಶ್ನೆ. ಒಬ್ಬ ಕೆಲಸಗಾರನು ಒಂದು ವಾರಕ್ಕೆ 952 ರೂಪಾಯಿಯನ್ನು ಸಂಪಾದಿಸುತ್ತಾನೆ. ಹಾಗಾದರೆ ಅವನ ಒಂದು ದಿನದ ಸಂಪಾದನೆ ಎಷ್ಟು? ಇಲ್ಲಿ ಒಂದು ವಾರದಲ್ಲಿ ಸಂಪಾದಿಸುವ ಹಣ ರೂಪಾಯಿ 952. ಇಲ್ಲಿ ನಾವೇನು ಮಾಡೋಣ, ಈ 952ಅನ್ನು ಭಾಗಿಸೋಣ. ಇಲ್ಲಿ ಏನು ಮಾಡಬೇಕು ನಾವು, ಇಲ್ಲಿ ಒಂದು ವಾರಕ್ಕೆ ಅಂತ ಕೇಳಿದ್ದಾರೆ. ಒಂದು ವಾರದಲ್ಲಿ ಎಷ್ಟು ದಿನಗಳು ಇರುತ್ತವೆ? 7 ದಿನಗಳು ಇರುತ್ತವೆ. ಇಲ್ಲಿ ನಾವು 7ರಿಂದ ಈ 952ಅನ್ನು ಭಾಗಿಸಬೇಕು. ಮೊದಲು ನಾವು ಏನು ಮಾಡೋಣ, ಈ 9ಅನ್ನು ಭಾಗಿಸೋಣ. 7ರ ಮಗ್ಗಿಯಲ್ಲಿ 9 ಬರಲ್ಲ, ಹಾಗಾಗಿ ಇದಕ್ಕಿಂತ ಚಿಕ್ಕ ಅಂಕಿಯನ್ನು ನೋಡಿದರೆ ನಾವು 7ರ ಮಗ್ಗಿಯಲ್ಲಿ 7 1 7 ಬರುತ್ತೆ. 9ರಲ್ಲಿ 7 ಕಳೆದರೆ 2. ನೆಕ್ಸ್ಟ್ ನಾವು ಈ 5ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 7ರ ಮಗ್ಗಿಯಲ್ಲಿ 25 ಬರಲ್ಲ, ಇದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ನೋಡಿದರೆ ನಾವು 7 3 21 ಬರುತ್ತೆ. 5ರಲ್ಲಿ 1 ಕಳೆದರೆ 4, 2ರಲ್ಲಿ 2 ಕಳೆದರೆ 0. ನೆಕ್ಸ್ಟ್ ನಾವು ಈ 2ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇಲ್ಲಿ ನಾವು ಏನು ಮಾಡೋಣ, 42 ಆಗುತ್ತೆ. ಇದು 7ರ ಮಗ್ಗಿಯಲ್ಲಿ 42 ಬರುತ್ತೆ. 7 6 42. 42ರಲ್ಲಿ 42 ಕಳೆದರೆ 0. ಒಂದು ದಿನದ ಸಂಪಾದನೆ 136 ರೂಪಾಯಿ. ನೆಕ್ಸ್ಟ್, ಸ್ವಾತಂತ್ರ್ಯ ದಿನಾಚರಣೆಯ ದಿನ ಪ್ರತಿ ಮಗುವಿಗೆ 3 ಚಾಕ್ಲೇಟ್ಗಳಂತೆ ಒಟ್ಟು 246 ಚಾಕ್ಲೇಟ್ಗಳನ್ನು ಹಂಚಲಾಯಿತು. ಎಷ್ಟು ಮಕ್ಕಳಿಗೆ ಚಾಕ್ಲೇಟ್ಗಳು ದೊರಕಿದಂತಾಯಿತು? ಇಲ್ಲಿ ನಾವು ಉತ್ತರವನ್ನು ಬರೆಯೋಣ. ಒಟ್ಟು ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು? 246. ಪ್ರತಿ ಮಗುವಿಗೆ ಹಂಚಿದ ಚಾಕ್ಲೇಟ್ಗಳು ಎಷ್ಟು? 3. ಇಲ್ಲಿ ನಾವು 246ಅನ್ನು 3ರಿಂದ ಭಾಗಿಸಬೇಕು. ಇಲ್ಲೇನು ಮಾಡೋಣ, ನಾವು 3ರ ಮಗ್ಗಿಯಲ್ಲಿ ನಮಗೆ 24 ಬರುತ್ತೆ. 3 ಎಷ್ಟಲೆ 24, 3 8 24. 24ರಲ್ಲಿ 24 ಕಳೆದರೆ 0. ನಂತರ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 3 2 6 ಭಾಗ ಹೋಗುತ್ತೆ. 6ರಲ್ಲಿ 6 ಕಳೆದರೆ 0.
ಚಾಕ್ಲೇಟ್ ದೊರಕಿಸಿಕೊಂಡ ಮಕ್ಕಳ ಸಂಖ್ಯೆ ಎಷ್ಟು? 82. ಇಲ್ಲಿ ನಾವು ಉತ್ತರ 82 ಅಂತ ಬರೆಯೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.